Hi everyone, welcome back to Study Zone YouTube channel. This is a class number 8. ಇವತ್ತಿನ ಕ್ಲಾಸಲ್ಲಿ ನಾವು ಸಾಲ್ವ್ ಮಾಡ್ತಿರೋ ಪೇಪರು CTI HK. ಪ್ರೀವಿಯಸ್ ಕ್ಲಾಸಲ್ಲಿ CTI ನಾನ್ HK ಸಾಲ್ವ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ CTI HK ಕಂಪ್ಯೂಟರ್ 30 ಕ್ವಶನ್ಸ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಐ ಹೋಪ್ ಏನಿದು ಕ್ವಶನ್ ಪೇಪರ್ ಸೀರೀಸ್ನ ಕಂಟಿನ್ಯೂ ಮಾಡ್ತಿದ್ವಿ. ಐ ಹೋಪ್ it is helping you. Let's see the question. Which of the following is an absolute cell reference? ಯಾವುದು ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್ ಅಂತ ಕೇಳಿದ್ದಾರೆ. ಫಸ್ಟ್ ನಿಮಗೆ ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್ ಯಾವುದು, ರಿಲೇಟಿವ್ ಸೆಲ್ ರೆಫರೆನ್ಸ್ ಯಾವುದು, ನೆಕ್ಸ್ಟ್ ಮಿಕ್ಸ್ಡ್ ಸೆಲ್ ರೆಫರೆನ್ಸ್ ಯಾವುದು ಅಂತ ನಿಮಗೆ ಫಸ್ಟ್ ಗೊತ್ತಿದ್ರೆ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಫಸ್ಟು ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್. ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸು ಯಾವ ರೀತಿ ಇಂಡಿಕೇಟ್ ಮಾಡುತ್ತೆ ಅಂತಂದರೆ, ಆ್ಯನ್ ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್ ಈಸ್ ಕ್ರಿಯೇಟೆಡ್ ಬೈ ಪ್ಲೇಸಿಂಗ್ ಅ ಡಾಲರ್ ಸೈನ್. ಡಾಲರ್ ಸೈನಿಂದ ಅದು ಇಂಡಿಕೇಟ್ ಮಾಡುತ್ತೆ ಈ ರೀತಿ. ಬಿಫೋರ್ ದ ರೋ ಆರ್ ಅ ಕಾಲಮ್. ಬಿಫೋರ್ ಅ ರೋ ಅಥವಾ ಕಾಲಮ್ ಅಲ್ಲಿ ಇದು ಡಾಲರ್ ಸೈನಿಂದ ಇದು ಇಂಡಿಕೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ $A, $1. ಈ ರೀತಿ ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸು ಡಾಲರ್ ಅನ್ನೋ ಸಿಂಬಾಲಿಂದ ಐಡೆಂಟಿಫೈ ಆಗುತ್ತೆ. ಇಟ್ ಈಸ್ ಅ ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್. ನೆಕ್ಸ್ಟು ರಿಲೇಟಿವ್ ಸೆಲ್ ರೆಫರೆನ್ಸ್. ರಿಲೇಟಿವ್ ಸೆಲ್ ರೆಫರೆನ್ಸು ಯಾವ ರೀತಿ ಐಡೆಂಟಿಫೈ ಆಗುತ್ತೆ ಅಂದರೆ, A1, B2, C3 ಅಂದರೆ ಎನಿ ಕಾಂಬಿನೇಷನ್ ಆಫ್ ಅ ಲೆಟರ್ಸ್ ಆಗಿರ್ಬೋದು, ನಂಬರ್ಸ್ ವಿತೌಟ್ ಅ ಡಾಲರ್ ಸಿಂಬಲ್. ಡಾಲರ್ ಸೈನ್ ಇಲ್ಲದೆ ಕಾಂಬಿನೇಷನ್ ಆಫ್ ಅ ಲೆಟರ್ಸ್ ಮತ್ತು ನಂಬರ್ಸ್ನ ಇದು ಇಂಡಿಕೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ A1 ಪ್ಲಸ್ B1 ಅಂದರೆ ಇಲ್ಲಿ ಕಾಂಬಿನೇಷನ್ ಆಫ್ ಅ ಲೆಟರ್ಸ್ ಮತ್ತು ನಂಬರ್ಸ್ ವಿತೌಟ್ ಯೂಸಿಂಗ್ ಅ ಡಾಲರ್. ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ರಿಲೇಟಿವ್ ಸೆಲ್ ರೆಫರೆನ್ಸ್. ಅಂದರೆ ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸಲ್ಲಿ ನಾವು ಡಾಲರ್ ಸೈನ್ನ ಯೂಸ್ ಮಾಡ್ತೀವಿ ಬಿಫೋರ್ ದ ರೋ ಅಥವಾ ಕಾಲಮ್. ಇನ್ನು ರಿಲೇಟಿವ್ ಸೆಲ್ ರೆಫರೆನ್ಸಲ್ಲಿ ಕಾಂಬಿನೇಷನ್ ಆಫ್ ಅ ಲೆಟರ್ಸ್ ಆ್ಯಂಡ್ ನಂಬರ್ಸ್ ವಿತೌಟ್ ಯೂಸಿಂಗ್ ಅ ಡಾಲರ್ ಸಿಂಬಲ್. ರಿಲೇಟಿವ್ ಅಲ್ಲಿ ಡಾಲರ್ ಸಿಂಬಲ್ ಯೂಸ್ ಮಾಡಲ್ಲ, ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸಲ್ಲಿ ಡಾಲರ್ ಸಿಂಬಲ್ನ ಯೂಸ್ ಮಾಡ್ತೀವಿ. ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್ ಆ್ಯಂಡ್ ರಿಲೇಟಿವ್ ಸೆಲ್ ರೆಫರೆನ್ಸ್. ನೆಕ್ಸ್ಟು ಮಿಕ್ಸ್ಡ್ ಸೆಲ್ ರೆಫರೆನ್ಸು ಅಂತ ಬರುತ್ತೆ. ಮಿಕ್ಸ್ಡ್ ಸೆಲ್ ರೆಫರೆನ್ಸ್ ಅದು ಯಾವ ರೀತಿ, ಕಾಂಬಿನೇಷನ್ ಆಫ್ ಅ ರಿಲೇಟಿವ್ ಆ್ಯಂಡ್ ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್. ಅಂದರೆ ಮಿಕ್ಸ್ ಆಗಿರುತ್ತೆ, ರಿಲೇಟಿವ್ ಕೂಡ ಇರುತ್ತೆ, ಅಬ್ಸಲ್ಯೂಟ್ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್ $A1 ಅಂದರೆ ಇಲ್ಲೇನಿದೆ ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್. ಡಾಲರ್ ಸೈನ್ ಯೂಸ್ ಮಾಡ್ತೀವಲ್ಲ, ಅಬ್ಸಲ್ಯೂಟ್ ಕೂಡ ಇದೆ, ಜೊತೆಗೆ ರಿಲೇಟಿವ್ ಕೂಡ ಇದೆ. ಕಾಂಬಿನೇಷನ್ ಆಫ್ ಅಬ್ಸಲ್ಯೂಟ್ ಆ್ಯಂಡ್ ರಿಲೇಟಿವ್ ಸೆಲ್ ರೆಫರೆನ್ಸ್. ಇಟ್ ಈಸ್ ಕಾಲ್ಡ್ ಆಸ್ ಅ ಮಿಕ್ಸ್ಡ್ ಸೆಲ್ ರೆಫರೆನ್ಸ್. ಅರ್ಥ ಆಯ್ತಲ್ವಾ? ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್ ಅಂದರೆ ಡಾಲರ್ ಸೈನ್ನ ನಾವು ಯೂಸ್ ಮಾಡಿರ್ತೀವಿ. ರಿಲೇಟಿವ್ ಸೆಲ್ ರೆಫರೆನ್ಸ್ ಅಂದರೆ ಕಾಂಬಿನೇಷನ್ ಆಫ್ ಅ ಲೆಟರ್ಸ್ ಮತ್ತು ನಂಬರ್ಸ್ನ ಡಾಲರ್ ಸೈನ್ ಇಲ್ಲದೆ ಯೂಸ್ ಮಾಡಿರ್ತೀವಿ. ಮಿಕ್ಸ್ಡ್ ಸೆಲ್ ರೆಫರೆನ್ಸ್ ಅಂದರೆ ಬೋತ್ ಡಾಲರ್ ಕೂಡ ಯೂಸ್ ಮಾಡಿರ್ತೀವಿ, ಕಾಂಬಿನೇಷನ್ ಆಫ್ ಅ ಲೆಟರ್ ಮತ್ತು ನಂಬರ್ ಕೂಡ ಯೂಸ್ ಮಾಡಿರ್ತೀವಿ. ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್, ರಿಲೇಟಿವ್ ಸೆಲ್ ರೆಫರೆನ್ಸ್ ಆ್ಯಂಡ್ ಮಿಕ್ಸ್ಡ್ ಸೆಲ್ ರೆಫರೆನ್ಸ್. ಸೊ ಇಲ್ಲಿ ಏನು ಕೇಳಿದ್ದಾರೆ, ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್. ಈಗ ನಿಮಗೆ ಐಡಿಯಾ ಬಂದಿರುತ್ತೆ ಯಾವುದು ಅಬ್ಸಲ್ಯೂಟ್, ಯಾವುದು ರಿಲೇಟಿವ್, ಯಾವುದು ಮಿಕ್ಸ್ ಅಂತ. ಸೊ ಇಲ್ಲಿ ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್ ಯಾವುದು, ಏನಾಗಿರಬೇಕು, ಡಾಲರ್ ಸೈನ್ನ ಯೂಸ್ ಮಾಡಿರ್ಬೇಕು. ಎಲ್ಲಿದೆ ಡಾಲರ್ ಸೈನ್? ಆಪ್ಷನ್ 1 ಅಂದರೆ ಡಾಲರ್ ಸೈನ್ ಈಸ್ ಯೂಸ್ ಬಿಫೋರ್ ಅ ರೋ ಅಥವಾ ಕಾಲಮ್ ಮಧ್ಯೆ ಯೂಸ್ ಮಾಡ್ತೀವಿ. ಇದರಲ್ಲಿ ರಿಲೇಟಿವ್ ಸೆಲ್ ರೆಫರೆನ್ಸ್ ಯಾವುದು? ರಿಲೇಟಿವ್ ಸೆಲ್ ರೆಫರೆನ್ಸ್ ಅಂದರೆ ಕಾಂಬಿನೇಷನ್ ಆಫ್ ಅ
ಲೆಟರ್ಸ್ ಮತ್ತು ನಂಬರ್ಸ್ ಅಂತ ಹೇಳಿದೆ ವಿತೌಟ್ ಯೂಸಿಂಗ್ ಅ ಡಾಲರ್. ಯಾವುದು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ರಿಲೇಟಿವ್ ಸೆಲ್ ಅಡ್ರೆಸ್ಸು ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೊಟ್ಟಿರೋ ಆಪ್ಷನಲ್ಲಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. Electronic mail used to send electrical messages over the internet. Telnet is used to log on a remote computer that is attached to a internet relay chat. IRC allows common group of people in a small groups to communicate in a real time. Which of the above statements true? Select from the option given below. ಯಾವ ಆಪ್ಷನ್ ಕರೆಕ್ಟ್ ಇದೆ ಅಂತ ಕೇಳಿದ್ದಾರೆ. ಎಲೆಕ್ಟ್ರಾನಿಕ್ ಮೇಲ್ನ ಎದಕ್ಕೆ ಯೂಸ್ ಮಾಡ್ತೀವಿ? ಟು ಸೆಂಡ್ ಅ ಮೆಸೇಜಸ್ ಥ್ರೂ ಅ ಇಂಟರ್ನೆಟ್. ಇದು ಕರೆಕ್ಟ್ ಇದೆ. ನೆಕ್ಸ್ಟು ಟೆಲ್ನೆಟ್ ಈಸ್ ಯೂಸ್ ಟು ಲಾಗ್ ಆನ್ ಟು ರಿಮೋಟ್ ಕಂಪ್ಯೂಟರ್ ದಟ್ ಈಸ್ ಅಟ್ಯಾಚ್ ಟು ಅ ಇಂಟರ್ನೆಟ್. ಟೆಲ್ನೆಟ್ ಅಂದರೆ ಏನು? ಟೆಲ್ ಟೈಪ್ ನೆಟ್ವರ್ಕ್. ಇಟ್ ಈಸ್ ಎದಕ್ಕೆ ಯೂಸ್ ಮಾಡ್ತೀವಿ? ಇಟ್ ಈಸ್ ಯೂಸ್ ಫಾರ್ ಮ್ಯಾನೇಜಿಂಗ್ ಅ ರಿಮೋಟ್ ಕಂಪ್ಯೂಟರ್ಸ್ ಓವರ್ ದ ನೆಟ್ವರ್ಕ್. ರಿಮೋಟ್ ಕಂಪ್ಯೂಟರ್ಸ್ನ ಮ್ಯಾನೇಜ್ ಮಾಡೋದಕ್ಕೆ ಓವರ್ ಇಂಟರ್ನೆಟ್ಟಿಗೆ ನಾವು ಯೂಸ್ ಮಾಡ್ತೀವಿ. ಇದು ಕೂಡ ಕರೆಕ್ಟ್ ಇದೆ. ಥರ್ಡ್ ಆಪ್ಷನ್ ಕರೆಕ್ಟ್ ಇದೆನಾ? IRC ಅಲೋಸ್ ಕಾಮನ್ ಗ್ರೂಪ್ ಆಫ್ ಪೀಪಲ್ ಇನ್ ಅ ಸ್ಮಾಲ್ ಗ್ರೂಪ್ಸ್ ಅಂತ ಹೇಳಿದ್ದಾರೆ. ನಾಟ್ ಓನ್ಲಿ ಸ್ಮಾಲ್ ಗ್ರೂಪ್ಸ್. ಇದೇನು ಮಾಡುತ್ತೆ? IRC ದ್ಯಾಟ್ ಅಲೋಸ್ ಅ ಬೋತ್ ಸ್ಮಾಲ್ ಮತ್ತು ಲಾರ್ಜ್, ಸ್ಮಾಲ್ ಆ್ಯಂಡ್ ಅ ಲಾರ್ಜ್ ಗ್ರೂಪ್ ಆಫ್ ಪೀಪಲ್ ಟು ಕಮ್ಯುನಿಕೇಟ್ ಇನ್ ಅ ರಿಯಲ್ ಟೈಮ್. ಇಲ್ಲಿ ಓನ್ಲಿ ಸ್ಮಾಲ್ ಗ್ರೂಪ್ಸ್ ಅಂತ ಕೇಳಿದ್ದಾರೆ. ಸೊ ದಿಸ್ ಈಸ್ ಅ ರಾಂಗ್. ಏನದು? ಇಂಟರ್ನೆಟ್ ರಿಲೇ ಚಾಟ್. IRC ಅಲೋಸ್ ಕಾಮನ್ ಗ್ರೂಪ್ ಆಫ್ ಪೀಪಲ್ ಇನ್ ಅ ಸ್ಮಾಲ್ ಆ್ಯಂಡ್ ಅ ಲಾರ್ಜ್ ಗ್ರೂಪ್ ಟು ಕಮ್ಯುನಿಕೇಟ್ ಇನ್ ಅ ರಿಯಲ್ ಟೈಮ್. ಇಲ್ಲಿ ನಾಟ್ ಓನ್ಲಿ ಸ್ಮಾಲ್ ಜೊತೆಗೆ ಲಾರ್ಜ್ ಗ್ರೂಪ್ ಆಫ್ ಪೀಪಲ್. ಸೊ ಆಪ್ಷನ್ 3 ರಾಂಗ್ ಇದೆ. ಸೊ ಎ ಮತ್ತು ಬಿ ಇರೋ ಆಪ್ಷನ್ ಯಾವುದು? ಆಪ್ಷನ್ 1. ಅರ್ಥ ಆಯ್ತಲ್ವಾ? ಹೌ ಟು ಇನ್ಸರ್ಟ್ ಅ ನ್ಯೂ ಸ್ಲೈಡ್ ಆಫ್ಟರ್ ಅ ಕರೆಂಟ್ ಸ್ಲೈಡ್ ಇನ್ ಅ MS PowerPoint ಪ್ರೆಸೆಂಟೇಷನ್ ಯೂಸಿಂಗ್ ಅ ಶಾರ್ಟ್ಕಟ್ ಕೀ. ಶಾರ್ಟ್ಕಟ್ ಕೀ ಯಾವುದಿದೆ ಟು ಇನ್ಸರ್ಟ್ ಅ ನ್ಯೂ ಸ್ಲೈಡ್? Ctrl+M, Ctrl+L, Ctrl+P, Ctrl+S ಅಂದರೆ ಇಟ್ ಈಸ್ ಅ Ctrl+M. ಟು ಇನ್ಸರ್ಟ್ ಅ ನ್ಯೂ ಸ್ಲೈಡ್ we should use the shortcut key Ctrl+M. Ctrl+S ಏನು? ಟು ಸೇವ್ ದ ಡಾಕ್ಯುಮೆಂಟ್ ಅಥವಾ ಪ್ರೆಸೆಂಟೇಷನ್. Ctrl+P ಅಂದರೆ ಪ್ರಿಂಟ್. Ctrl+S ಅಂದರೆ Ctrl+L ಅಂದರೆ ಲೆಫ್ಟ್ ಅಲಿಗನ್ ಪ್ಯಾರಾಗ್ರಾಫ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ವ್ಯಾಲಿಡ್ ನಂಬರ್ ಆಫ್ ಸ್ಲೈಡ್ಸ್ per page handout option among the available handout option in a MS PowerPoint? ಯಾವುದು ವ್ಯಾಲಿಡ್ ನಂಬರ್ ಆಫ್ ಸ್ಲೈಡ್ಸ್ ಅಲ್ಲ ಅಂತ ಕೇಳಿದ್ದಾರೆ. 3, 4, 5, 6 ಅಂದರೆ ಇಟ್ ಈಸ್ ಅ 5 ಅಲ್ಲ. 5 ಈಸ್ ನಾಟ್ ಅ ವ್ಯಾಲಿಡ್ ನಂಬರ್ ಆಫ್ ಸ್ಲೈಡ್ ಇನ್ ಅ ಹ್ಯಾಂಡ್ಔಟ್ ಆಪ್ಷನ್. ಯಾವುದು ಅವೈಲೇಬಲ್ ಆಪ್ಷನ್ಸು ಅಂತಂದರೆ 2, 3, 4, 6 and 9 are the available options slide per page. ಅರ್ಥ ಆಯ್ತಲ್ವಾ? 5 ನಾಟ್ ವ್ಯಾಲಿಡ್ ನಂಬರ್ ಆಫ್ ಸ್ಲೈಡ್, ಬಟ್ ಅವೈಲೇಬಲ್ ಆಪ್ಷನ್ಸ್ ಯಾವ್ಯಾವು ಅಂದರೆ 2, 3, 4, 6 and 9 ಆರ್ ಅ ಸ್ಲೈಡ್ ಪರ್ ಪೇಜ್. ಅರ್ಥ ಆಯ್ತಲ್ಲ? ದೀಸ್ ಆರ್ ಆಲ್ ದ ವ್ಯಾಲಿಡ್ ಆಪ್ಷನ್ಸ್. 5 not valid number of slides. In a MS PowerPoint, which of the following is used to turn on a default pen type? ಯಾವ ಶಾರ್ಟ್ಕಟ್ ಕೀನ ಯೂಸ್ ಮಾಡಿ ನಾವು MS PowerPoint ಅಲ್ಲಿ ಟರ್ನ್ ಆನ್ ದ ಡಿಫಾಲ್ಟ್ ಪೆನ್ ಟೈಪ್ನ ಬಳಸ್ತೀವಿ ಅಂತಂದರೆ ಇಟ್ ಈಸ್ ಅ Ctrl+P and Ctrl+A. Ctrl+P ಮತ್ತು Ctrl+A ನಾವು ಕ್ಲಿಕ್ ಮಾಡಿ ಟು ಟರ್ನ್ ಆನ್ ದ ಡಿಫಾಲ್ಟ್ ಪೆನ್ ಟೈಪ್. Ctrl+S, Ctrl+F ಏನು? Ctrl+S ಏನು ಮಾಡುತ್ತೆ? ಟು ಸೇವ್ ದ ಡಾಕ್ಯುಮೆಂಟ್. F ಏನು ಮಾಡುತ್ತೆ? ಇಟ್ ಈಸ್ ಯೂಸ್ ಟು ಫೈಂಡ್. Ctrl+Z
is used to undo. Control plus K to insert a hyperlink. Control plus M to insert a new slide. Control plus L left aligned. ಸೊ ಶಾರ್ಟ್ಕಟ್ ಕೀ ತುಂಬಾ ಇಂಪಾರ್ಟೆಂಟ್. ಅದ್ರ ಮೇಲೆ 2 or 3 ಕ್ವಶನ್ಸ್ ಕೇಳ್ತಾರೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 1. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಫೈಲ್ಸ್ ಫಾರ್ಮ್ಯಾಟ್ಸ್ ದ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಕ್ಯಾನ್ ಬಿ ಸೇವ್ಡ್? .jpg, GIF, PNG, all of the above ಅಂದರೆ it is all of the above. In a MS PowerPoint, we can save a file format by JPG format, GIF format, PNG format. ಇವು ಎಲ್ಲದರಲ್ಲೂ ನಾವು ಫೈಲ್ನ ಸೇವ್ ಮಾಡ್ಬೋದು. JPG ಅನ್ನೋದು ಯಾವ ಫಾರ್ಮೆಟ್ ಆಗಿದೆ? ಇಟ್ ಈಸ್ ಅ ಇಮೇಜ್. ಗಿಫ್ ಅನ್ನೋದು ಕೂಡ ಇಮೇಜ್. PNG ಅಂತಂದರೆ ಪೋರ್ಟೇಬಲ್ ನೆಟ್ವರ್ಕ್ ಗ್ರಾಫಿಕ್ಸ್, ಇದು ಕೂಡ ಇಮೇಜ್ ಫಾರ್ಮೆಟ್ ಆಗಿದೆ. ಸೊ ಆಲ್ ದೀಸ್ ಫೈಲ್ಸ್ ಕ್ಯಾನ್ ಬಿ ಸೇವ್ಡ್ ಇನ್ MS PowerPoint. The word Satya in Kannada is typed in a Nudi software using the following characters. ಸತ್ಯನ ಕನ್ನಡ ನುಡಿಯಲ್ಲಿ ಯಾವ ರೀತಿ ಬರಿತೀವಿ? ಸ ಅಂದ್ರೇನು? ಸ್ಮಾಲ್ ಎಸ್. ತ್ಯ ಅಂದರೆ ಸ್ಮಾಲ್ ಟಿ, ಕ್ಯಾಪಿಟಲ್ ಎಫ್, ಒತ್ತಕ್ಷರ ಯಾವ್ದಿದೆ? ವೈ. ಎಲ್ಲಿದೆ ಇದು? ಆಪ್ಷನ್ 1. ದ ವರ್ಡ್ ವಿಜ್ಞಾನ ಇನ್ ಕನ್ನಡ ಈಸ್ ಟೈಪ್ಡ್ ಇನ್ ಅ ನುಡಿ ಸಾಫ್ಟ್ವೇರ್ ಯೂಸಿಂಗ್ ದ ಫಾಲೋಯಿಂಗ್ ಕ್ಯಾರೆಕ್ಟರ್ಸ್. ವಿಜ್ಞಾನ ಅಂದರೆ VI. ಜ್ಞಾನ ಅಂದರೆ ಜ ಅಂದ್ರೇನು? ಜೆ. ಗೊತ್ತಿದೆ ಅಂದರೆ ಜ್ಞಾ ಅಂತಂದರೆ ಏನು? ಝಡ್, ಕ್ಯಾಪಿಟಲ್ ಝಡ್. ಸಾರಿ, ಕ್ಯಾಪಿಟಲ್ ಝಡ್ ಅಲ್ಲ, ಸ್ಮಾಲ್ ಝಡ್ ಅಂದರೆ ದೊಡ್ಡ ಜ್ಞಾ ಇದೆ, ಅದಕ್ಕೆ ಇಲ್ಲಿ ಕ್ಯಾಪಿಟಲ್ ಎ. ನ ಅಂದರೆ ಎ. ಎಲ್ಲಿದೆ? VIJF, ಸ್ಮಾಲ್ ಝಡ್, ಕ್ಯಾಪಿಟಲ್ ಎ. ನ ಅಂದ್ರೇನು? NA. ಸೊ ಆಪ್ಷನ್ 2. Consider the following statements. Computer manipulates bytes in a group of a fixed size called words. 1 kilobyte is equal to 1000 megabytes. 1 petabyte is equal to 1024 terabytes. Which of the above given statement is correct? A and C, A and B, B and C, A, B, C. ಯಾವ ಆಪ್ಷನ್ ಕರೆಕ್ಟ್ ಇದೆ ಅಂತ ಕೇಳಿದ್ದಾರೆ. Computer manipulates a bits into a group of fixed size called words. Yes, it is a correct. 1 kilobyte is equal to 1000 megabytes. 1 kilobytes is equal to 1000 megabytes ಆಗಿದೆನಾ? No, it is a wrong. 1 petabyte is equal to 1024 terabytes. Yes, it is right. ಸೆಕೆಂಡ್ ಆಪ್ಷನ್ ಏನು ಕರೆಕ್ಟ್ ಅಂತಂದರೆ 1 KB is equal to 1024 MB. 1 KB is equal to 1024 MB ಆಗಬೇಕಿತ್ತು. ಇಟ್ ಈಸ್ ಅ ರಾಂಗ್. ಅವ್ರೇನು ಕೊಟ್ಟಿದ್ದಾರೆ? 1000 ಮೆಗಾಬೈಟ್ಸ್ ಕೊಟ್ಟಿದ್ದಾರೆ. 1024 MB ಆಗಬೇಕಿತ್ತು. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 1. ಎ ಮತ್ತು ಸಿ ಕರೆಕ್ಟ್ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಫಾಲ್ಸ್ ಅಬೌಟ್ ದ ಆಕ್ಟಲ್ ನಂಬರ್ ಸಿಸ್ಟಮ್? ಆಕ್ಟಲ್ ನಂಬರ್ ಸಿಸ್ಟಮ್ದು ಯಾವುದು ಸ್ಟೇಟ್ಮೆಂಟ್ ರಾಂಗ್ ಇದೆ ಅಂತ ಕೇಳಿದ್ದಾರೆ. ಕಂಪ್ಯೂಟರ್ ಯೂಸಸ್ ದ ಆಕ್ಟಲ್ ನಂಬರ್ ಸಿಸ್ಟಮ್ to store data and perform a calculation. The octal number system has only 8 digits from 0 to 7. The base or a radix of a octal number system is 8. An octal number can be easily converted to its decimal equivalent by multiplying each octal digit by a positional weight ಅಂತಂದರೆ ಯಾವ ಸ್ಟೇಟ್ಮೆಂಟ್ ರಾಂಗ್ ಇದೆ ಅಂದರೆ ಇಟ್ ಈಸ್ ಅ
1. ಯಾಕೆ? ಬಿಕಾಸ್ ಕಂಪ್ಯೂಟರ್ ಪ್ರೈಮರಿಲಿ ಯೂಸ್ ದ ಬೈನರಿ ನಂಬರ್ ಸಿಸ್ಟಮ್, ನಾಟ್ ಅ ಆಕ್ಟಲ್ ನಂಬರ್. Computer uses the binary number system base 2 to store a data and perform a calculation. Computer ಏನು ಮಾಡುತ್ತೆ? ಟು ಸ್ಟೋರ್ ಡಾಟಾ ಟು ಪರ್ಫಾರ್ಮ್ ಅ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬೈನರಿ ಸಿಸ್ಟಮ್ನ ಯೂಸ್ ಮಾಡುತ್ತೆ, ನಾಟ್ ಅ ಆಕ್ಟಲ್ ನಂಬರ್ ಸಿಸ್ಟಮ್ 8. ಸೊ ಫಸ್ಟ್ ಆಪ್ಷನ್ ರಾಂಗ್ ಇದೆ. ದ ಆಕ್ಟಲ್ ನಂಬರ್ ಸಿಸ್ಟಮ್ ಹ್ಯಾಸ್ ಅ ಓನ್ಲಿ 8 ಡಿಜಿಟ್ಸ್ ಫ್ರಮ್ 0 to 7. ಇದು ಕರೆಕ್ಟ್ ಇದೆ. The base of a octal number 8 correct ಇದೆ. The octal number can be easily converted to its decimal equivalent by multiplying each octal digit by a positional weight ಅಂದರೆ ಇದು ಕರೆಕ್ಟ್ ಇದೆ. ಸೊ ಫಸ್ಟ್ ಆಪ್ಷನ್ ರಾಂಗ್ ಇದೆ. ನಾಟ್ ಕಂಪ್ಯೂಟರ್ ಯೂಸಸ್ ಅ octal number, ಕಂಪ್ಯೂಟರ್ ಯೂಸಸ್ ಅ ಬೈನರಿ ನಂಬರ್ ಸಿಸ್ಟಮ್. What are the shortcut keys to enter the current date in a MS Excel? MS Excelಗೆ ಕರೆಂಟ್ ಡೇಟ್ ಎಂಟರ್ ಮಾಡೋಕ್ಕೆ ಶಾರ್ಟ್ಕಟ್ ಕೀ ಏನು? ಕಂಟ್ರೋಲ್ ಪ್ಲಸ್ ಸೆಮಿಕೋಲನ್. ಇದು ಕರೆಂಟ್ ಡೇಟ್. ಕರೆಂಟ್ ಟೈಮ್ ಏನು? ಕರೆಂಟ್ ಟೈಮಿಗೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಸೆಮಿಕೋಲನ್. ನೋಡಿ, ನಾನು ಎಷ್ಟು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀನಿ, ಈ ಕ್ವಶನ್ನು ಪ್ರತಿ ಬಾರಿ ರಿಪೀಟ್ ಆಗಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಪ್ರೈಮರಿಲಿ ಯೂಸ್ ಟು ಹೋಸ್ಟ್ ಅ ವೆಬ್ಸೈಟ್? ಮೇಲ್ ಸರ್ವರ್, ವೆಬ್ ಸರ್ವರ್, ಡಾಟಾಬೇಸ್ ಸರ್ವರ್. ನನ್ ಅಂದರೆ ಇಟ್ ಈಸ್ ಅ ವೆಬ್ ಸರ್ವರ್. ವೆಬ್ ಸರ್ವರ್ದು ಫಂಕ್ಷನ್ ಏನು? ದೇ ರಿಸೀವ್ಸ್ ಅ ರಿಕ್ವೆಸ್ಟ್ ಫ್ರಮ್ ದ ಬ್ರೌಸರ್ ಆ್ಯಂಡ್ ಸೆಂಡ್ ಬ್ಯಾಕ್ ಟು ದ ವೆಬ್ ಪೇಜ್. ಅರ್ಥ ಆಯ್ತಲ್ವಾ? ವೆಬ್ ಸರ್ವರ್ದು ಏನು ಫಂಕ್ಷನ್ ಅಂದರೆ ಇಟ್ ರಿಸೀವ್ಸ್ ಅ ರಿಕ್ವೆಸ್ಟ್ ಫ್ರಮ್ ದ ಬ್ರೌಸರ್. ನಾವೇನು ಬ್ರೌಸ್ ಮಾಡ್ತೀವಲ್ಲ ಅದನ್ನ ಅದು ರಿಕ್ವೆಸ್ಟ್ನ ರಿಸೀವ್ ಮಾಡುತ್ತೆ ಆ್ಯಂಡ್ ಸೆಂಡ್ ಬ್ಯಾಕ್ ಟು ದ ವೆಬ್ ಪೇಜ್. ವಿಚ್ ಸಾಫ್ಟ್ವೇರ್ ಪ್ರಿವೆಂಟ್ಸ್ ಆ್ಯನ್ ಎಕ್ಸ್ಟರ್ನಲ್ ಯೂಸರ್ ಫಾರ್ ಅಸೆಸಿಂಗ್ ಅ ಸಿಸ್ಟಮ್? ಇಟ್ ಈಸ್ ಅ ಫೈರ್ವಾಲ್. ಫೈರ್ವಾಲ್ ಫಂಕ್ಷನ್ ಏನು ಅಂದರೆ ಇಟ್ ಮಾನಿಟರ್ ಆ್ಯಂಡ್ ಕಂಟ್ರೋಲ್ ಅ ನೆಟ್ವರ್ಕ್ ಟ್ರಾಫಿಕ್. ಇದು ನೆಟ್ವರ್ಕ್ ಟ್ರಾಫಿಕ್ನ ಕಂಟ್ರೋಲ್ ಮತ್ತು ಮಾನಿಟರ್ ಮಾಡುತ್ತೆ. ರೂಟರ್ ಅಂದ್ರೇನು? ಇಟ್ ಈಸ್ ಯೂಸ್ ಟು ಕನೆಕ್ಟ್ ಅ ನೆಟ್ವರ್ಕ್ ಟುಗೆದರ್ ಯೂಸಿಂಗ್ ಇಟ್ ಎನ್ಶ್ಯೂರಿಂಗ್ ಅ ಡಾಟಾ ಪ್ಯಾಕೆಟ್ಸ್ ಇಟ್ ಡೆಲಿವರ್ ಟು ಅ ಕರೆಕ್ಟ್ ಡೆಸ್ಟಿನೇಷನ್. ಇಲ್ಲಿ ಡಾಟಾ ಪ್ಯಾಕೆಟ್ಸ್ನ ಯೂಸ್ ಮಾಡ್ತೀವಿ ಟು ಕನೆಕ್ಟ್ ಅ ನೆಟ್ವರ್ಕ್ಸ್. ನೆಕ್ಸ್ಟು ಗೇಟ್ವೇ ಅಂತಂದರೆ it connects a devices using a different protocols. Which of the following is not the type of a network topology? ಯಾವುದು ನೆಟ್ವರ್ಕ್ ಟೋಪೋಲಜಿ ಅಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ 4 ಮೆಶ್ ಟೋಪೋಲಜಿ ಅಂದ್ರೇನು? ಇಟ್ ಈಸ್ ಅ ನೆಟ್ವರ್ಕ್ ಡಿವೈಸ್ ಇಂಟರ್ ಕನೆಕ್ಟೆಡ್ ವಿತ್ ಈಚ್ ಅದರ್. ಈ ರೀತಿ ಇಂಟರ್ ಕನೆಕ್ಟೆಡ್ ಆಗಿರುತ್ತೆ ಒಂದಕ್ಕೊಂದು. ಇಂಟರ್ ಕನೆಕ್ಟೆಡ್ ನೆಟ್ವರ್ಕ್ ಡಿವೈಸಸ್ ಯಾವುದಂದರೆ ಮೆಶ್. ನೆಕ್ಸ್ಟು ಬಸ್ ಏನು ಅಂತಂದರೆ ವೇರ್ ಆಲ್ ಡಿವೈಸಸ್ ಕನೆಕ್ಟೆಡ್ ಟು ಅ ಸಿಂಗಲ್ ಹಬ್. ಅಂದರೆ ಈ ರೀತಿ ಸಿಂಗಲ್ ಡಿವೈಸಸ್ಗೆ ಕನೆಕ್ಟ್ ಆಗಿರುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಅ ಬಸ್. ನೆಕ್ಸ್ಟ್ ರಿಂಗ್ ಟೋಪೋಲಜಿ ಅಂದ್ರೇನು? ಇಟ್ ಈಸ್ ಅ ನೆಟ್ವರ್ಕ್ ವೇರ್ ಡಿವೈಸಸ್ ಆರ್ ಕನೆಕ್ಟೆಡ್ ಇನ್ ಅ ಸರ್ಕ್ಯುಲರ್ ಆರ್ ಅ ರಿಂಗ್ ಶೇಪ್. ರಿಂಗ್ ಶೇಪಲ್ಲಿ ಇದು ಕನೆಕ್ಟ್ ಆಗಿರುತ್ತೆ. ಈ ರೀತಿ ಸರ್ಕ್ಯುಲರ್ ಅಥವಾ ರಿಂಗ್ ಶೇಪಲ್ಲಿ ನೆಟ್ವರ್ಕ್ ಡಿವೈಸಸ್ ಕನೆಕ್ಟ್ ಆಗಿರುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಅ ರಿಂಗ್ ಟೋಪೋಲಜಿ. ನೆಕ್ಸ್ಟು ಟ್ರೀ ಟೋಪೋಲಜಿ ಅಂತ ಬರುತ್ತೆ. ಟ್ರೀ ಟೋಪೋಲಜಿ ಅಂದ್ರೇನು? ವೇರ್ ಡಿವೈಸಸ್ ಆರ್ ಕನೆಕ್ಟೆಡ್ ಟು ಅ ಅಂದರೆ ಟ್ರೀ ಥರ ಕನೆಕ್ಟ್ ಆಗಿರುತ್ತೆ. ಅಂದರೆ ಒಂದ್ರ ಕೆಳಗೆ ಒಂದು ಆ ಬ್ರಾಂಚಸ್ ಇರುತ್ತೆ ಎಲ್ಲ. ರೂಟು ಯಾವ ರೀತಿ ಬ್ರಾಂಚಸ್ಸು ರೂಟಿಗೆ ಕನೆಕ್ಟ್ ಆಗಿರುತ್ತಲ್ಲ ಆ ರೀತಿ ಇದು ಕನೆಕ್ಟ್ ಆಗಿರುತ್ತೆ. ಸೊ ದೀಸ್ ಆರ್ ಆಲ್ ದ ಟೈಪ್ಸ್ ಆಫ್ ಅ ಟೋಪೋಲಜಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಶಾರ್ಟ್ಕಟ್ ಕೀಸ್ ಇನ್ MS Excel. Go to the date tab Alt plus A
ಗೋ ಟು ದ ಫಾರ್ಮುಲಾ ಟ್ಯಾಬ್ ಆಲ್ಟ್ ಪ್ಲಸ್ ಎಮ್ ಅಂದರೆ, ಸೊ ಟ್ಯಾಬ್ ಆಲ್ಟ್ ಪ್ಲಸ್ ಎ ಕ್ಲಿಕ್ ಮಾಡಿದ್ರೆ ಇಟ್ ಗೋಸ್ ಟು ದ ಡಾಟಾ. ಇಟ್ ವಿಲ್ ಆ್ಯಕ್ಟಿವೇಟ್ ಡಾಟಾ ಟ್ಯಾಬು ಆ್ಯಕ್ಟಿವೇಟ್ ಆಗುತ್ತೆ. ಟ್ಯಾಬ್ ಪ್ಲಸ್ ಆಲ್ಟ್ ಪ್ಲಸ್ ಎಮ್ನ ಕ್ಲಿಕ್ ಮಾಡಿದ್ರೆ ಇಟ್ ಓಪನ್ ಅ ಫಾರ್ಮುಲಾ ಟ್ಯಾಬ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಬೋತ್ ಎ ಆ್ಯಂಡ್ ಬಿ. ಹೌ ಟು ಆ್ಯಡ್ ಹೈಪರ್ ಲಿಂಕ್ಸ್ ಇನ್ ಎಕ್ಸೆಲ್. ಎಕ್ಸೆಲಲ್ಲಿ ಹೈಪರ್ ಲಿಂಕ್ಸ್ ಯಾವ ರೀತಿ ಆ್ಯಡ್ ಮಾಡ್ಬೋದು? ಅವನ ಇನ್ಸರ್ಟ್ ಟ್ಯಾಬ್, ಸೆಲೆಕ್ಟ್ ಹೈಪರ್ ಲಿಂಕ್, ರೈಟ್ ಕ್ಲಿಕ್ ಇನ್ ದ ಸೆಲ್ ಆ್ಯಂಡ್ ದೆನ್ ಸೆಲೆಕ್ಟ್ ಹೈಪರ್ ಲಿಂಕ್, ಪ್ರೆಸ್ ಕಂಟ್ರೋಲ್ ಪ್ಲಸ್ ಕೆ, ಆಲ್ ಆಫ್ ದಿ ಅಬೌವ್ ಅಂದರೆ ಆಲ್ ಆಫ್ ದಿ ಅಬೌವ್. ನಾವು ಕಂಟ್ರೋಲ್ ಪ್ಲಸ್ ಕೆನ ಕ್ಲಿಕ್ ಮಾಡಿದರೆ ಹೈಪರ್ ಲಿಂಕ್ ಬರುತ್ತೆ. ರೈಟ್ ಕ್ಲಿಕ್ ಮಾಡಿ ದೆನ್ ಸೆಲೆಕ್ಟ್ ಹೈಪರ್ ಲಿಂಕ್ ಮಾಡಿದರೂ ಕೂಡ ವಿ ಕ್ಯಾನ್ ಆ್ಯಡ್ ಅ ಹೈಪರ್ ಲಿಂಕ್. ಇನ್ಸರ್ಟ್ ಟ್ಯಾಬಿಗೆ ಹೋಗಿ ಹೈಪರ್ ಲಿಂಕ್ ಸೆಲೆಕ್ಟ್ ಮಾಡಿ ಕೂಡ ಆ್ಯಡ್ ಮಾಡ್ಬೋದು. ಸೊ ಆಲ್ ಆಫ್ ದಿ ಅಬೌವ್. ಮ್ಯಾಚ್ ದ ಫಾಲೋಯಿಂಗ್. ಲ್ಯಾನ್, ವ್ಯಾನ್, ಇಂಟರ್ನೆಟ್, WW. ಲ್ಯಾನ್ ಅಂದ್ರೇನು? ಅ ಗ್ರೂಪ್ ಆಫ್ ಅ ಕಂಪ್ಯೂಟರ್ ಕನೆಕ್ಟೆಡ್ ಟು ಅ ಲಿಮಿಟೆಡ್ ಏರಿಯಾ. ಲಿಮಿಟೆಡ್ ಏರಿಯಾಗೆ ನೆಟ್ವರ್ಕು ಕನೆಕ್ಟ್ ಆಗಿರುತ್ತೆ. ಸೊ ಲ್ಯಾನಿಗೆ 3 ಅಂದರೆ 1ಗೆ 3 ಎಲ್ಲಿದೆ? ಆಪ್ಷನ್ 2. ವ್ಯಾನ್ ಅಂದ್ರೇನು? ಕಂಪ್ಯೂಟರ್ ನೆಟ್ವರ್ಕ್ ಸ್ಪ್ರೆಡ್ ಅಕ್ರಾಸ್ ಅ ಲಾರ್ಜ್ ಜಿಯೋಗ್ರಫಿಕಲ್ ಏರಿಯಾ. ಲಾರ್ಜ್ ಜಿಯೋಗ್ರಫಿಕಲ್ ಏರಿಯಾಗೆ ಸ್ಪ್ರೆಡ್ ಆಗಿರುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಅ ವ್ಯಾನ್. ನೆಕ್ಸ್ಟು ಇಂಟರ್ನೆಟ್ ಅಂದ್ರೇನು? ದ ಗ್ಲೋಬಲ್ ಸಿಸ್ಟಮ್ ಆಫ್ ಅ ಇಂಟರ್ ಕನೆಕ್ಟೆಡ್ ಕಂಪ್ಯೂಟರ್ ನೆಟ್ವರ್ಕ್ ಅಂದರೆ ಸಿಗೆ 1. ನೆಕ್ಸ್ಟ್ WWW ಅಂದ್ರೇನು? ಇಟ್ ಈಸ್ ಎ ಕಲೆಕ್ಷನ್ ಆಫ್ ಅ ವೆಬ್ಸೈಟ್ಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 2. ಇನ್ MS ವರ್ಡ್ ಹೌ ಕ್ಯಾನ್ ಯು ಬ್ರೇಕ್ ದ ಕರೆಂಟ್ ಕಾಲಮ್. ಕರೆಂಟ್ ಕಾಲಮ್ನ ಯಾವ ರೀತಿ ಬ್ರೇಕ್ ಮಾಡ್ಬೋದು ಅಂದರೆ, ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಂಟರ್. ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಂಟರ್ನ ಕ್ಲಿಕ್ ಮಾಡಿದರೆ ವಿ ಕ್ಯಾನ್ ಬ್ರೇಕ್ ಅ ಕಾಲಮ್. ವಾಟ್ ಟೆಕ್ನಾಲಜಿ ಈಸ್ ಯೂಸ್ ಟು ಇನ್ಕ್ರೀಸ್ ದ ಪರ್ಫಾರ್ಮೆನ್ಸ್ ಆಫ್ ಅ CPU ಬೈ ಎಕ್ಸಿಕ್ಯೂಟಿಂಗ್ ಅ ಮೋರ್ ಇನ್ಸ್ಟ್ರಕ್ಷನ್ ಇನ್ ಅ ಲೆಸ್ ಟೈಮ್. ಅಂದರೆ ಯಾವ ಟೆಕ್ನಾಲಜಿನ ಯೂಸ್ ಮಾಡಿ ನಾವು CPU ಪರ್ಫಾರ್ಮೆನ್ಸ್ನ ಇನ್ಕ್ರೀಸ್ ಮಾಡ್ಬೋದು ಅಂತಂದರೆ ಬೈ ಅ ಪೈಪ್ಲೈನಿಂಗ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ಡ್ ಆಸ್ ಅ ಇಂಟರ್ಫೇಸ್ ಬಿಟ್ವೀನ್ ಅ 2 ಡಿವೈಸಸ್ ಫಾರ್ ಟ್ರಾನ್ಸ್ಫರಿಂಗ್ ಅ ಅನ್ಕಾಂಪ್ರೆಸ್ಡ್ ವಿಡಿಯೋ ಡಾಟಾ ಅಂಡ್ ಅ ಕಾಂಪ್ರೆಸ್ಡ್ ಆರ್ ಅನ್ಕಾಂಪ್ರೆಸ್ಡ್ ಡಿಜಿಟಲ್ ಆಡಿಯೋ ಡಾಟಾ ಅಂದರೆ ಇಟ್ ಈಸ್ ಅ ಆಪ್ಷನ್ 3. HDMI ಅಂದರೆ ಹೈ ಡೈಮೆನ್ಷನಲ್ ಮಲ್ಟಿಮೀಡಿಯಾ ಇಂಟರ್ಫೇಸ್. ಇದು ಏನು ಮಾಡುತ್ತೆ? ಇಟ್ ಇಂಟರ್ಫೇಸ್ 2 ಡಿವೈಸಸ್ ಫಾರ್ ಟ್ರಾನ್ಸ್ಫರಿಂಗ್ ಅ ಅನ್ಕಾಂಪ್ರೆಸ್ಡ್ ವಿಡಿಯೋ ಡಾಟಾ. PCI ಅಂದರೆ ಪೆರಿಫೆರಲ್ ಕಾಂಪೋನೆಂಟ್ ಇಂಟರ್ ಕನೆಕ್ಟೆಡ್. ಇದು ಏನು ಅಂತಂದರೆ ಇಟ್ ಪ್ರೊವೈಡ್ಸ್ ಅಸ್ ಅ ಹೈ ಸ್ಪೀಡ್ ಡಾಟಾ ಪಾತ್ವೇ ಬಿಟ್ವೀನ್ ಅ CPU ಅಂಡ್ ವೇರಿಯಸ್ ಪೆರಿಫೆರಿಯಲ್ಸ್ ಲೈಕ್ ಗ್ರಾಫಿಕಲ್ ಕಾರ್ಡ್ಸ್ ಆಗಿರ್ಬೋದು. ಇಂಥವಕ್ಕೆ ಹೈ ಸ್ಪೀಡ್ ಡಾಟಾನ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟು USB ಅಂದರೆ ಯೂನಿವರ್ಸಲ್ ಸೀರಿಯಲ್ ಬಸ್. ಏನಿದು? ಇಟ್ ಈಸ್ ಯೂಸ್ಡ್ ಪ್ರೈಮರ್ಲಿ ಫಾರ್ ಕನೆಕ್ಟಿಂಗ್ ಅ ಡಿವೈಸಸ್ ಟು ಅ ಕಂಪ್ಯೂಟರ್. ಕಂಪ್ಯೂಟರ್ಗೆ ಕನೆಕ್ಟ್ ಮಾಡೋದಕ್ಕೆ ನಾವು ಯೂನಿವರ್ಸಲ್ ಸೀರಿಯಲ್ ಬಸ್ನ ಯೂಸ್ ಮಾಡ್ತೀವಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 3. ವಾಟ್ ಆರ್ ದ ಕೀಸ್ used to apply conditional formatting by selecting the cells and pressing them? Alt plus Q, Control plus Q, Control plus F, Delete plus Q ಅಂದರೆ it is a Control plus Q. Which local area network protocol specifies the media access control and a physical layer protocols for implementing a Wi-Fi computer communication ಅಂತಂದರೆ ಇಟ್ ಈಸ್ ಅ IEEE 802.3. ಇದು ಲ್ಯಾನ್ದು. ಇದು 802.11 ಇದೆಲ್ಲ, ಇದು ವ್ಯಾನ್ದು. ನೆಕ್ಸ್ಟು IEEE 802.6. ಇದು ಯಾವುದು ಅಂತಂದರೆ ಇದು ಮ್ಯಾನ್ದು. ಅರ್ಥ ಆಯ್ತಲ್ವಾ? 802.3 ಲ್ಯಾನ್, 802.11 ವ್ಯಾನ್,
802.6 ಮ್ಯಾನ್ದು. Which protocol allows email messages to carry non-ASCII data such as audio, video, images and application programs in additional to a textual data ಅಂತಂದರೆ it is a MIME ಅಂದರೆ Multi-Purpose Internet Mail Extension allows a email messages to carry a non-ASCII data such as a video ಆಗಿರ್ಬೋದು, images, application programs ಆಗಿರ್ಬೋದು. The formula used to calculate the average in a MS Excel for the cells from B110 to B119 and storing the result in a B1110 is given by. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆವ್ರೇಜ್ B110 is to B119, B1110 ಅಂದರೆ ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಮ್ಯಾಚ್ ದ ಫಾಲೋಯಿಂಗ್. Categories of a computer and functions. Workstation ಅಂದ್ರೇನು? Workstation ಅಂದರೆ ಡಿಸೈನ್ ಫಾರ್ ಅ ಸೈಂಟಿಫಿಕ್ ಅಂಡ್ ಟೆಕ್ನಿಕಲ್ ಆಪ್ರೇಷನ್. ವರ್ಕ್ಸ್ಟೇಷನಲ್ಲಿ ಏನು ಮಾಡ್ತೀವಿ? ಡಿಸೈನ್ ಫಾರ್ ಅ ಸೈಂಟಿಫಿಕ್ ಅಂಡ್ ಟೆಕ್ನಿಕಲ್ ಅಪ್ಲಿಕೇಶನ್. ಸೊ 1ಗೆ 2 ಎಲ್ಲಿದೆ? ಆಪ್ಷನ್ 3. ನೆಕ್ಸ್ಟ್ ಡಿಜಿಟಲ್ ಕಂಪ್ಯೂಟರ್ ಏನು ಮಾಡುತ್ತೆ? ಡಿಸೈನ್ ಟು ಪರ್ಫಾರ್ಮ್ ಅ ಕ್ಯಾಲ್ಕುಲೇಷನ್ ಅಂಡ್ ಲಾಜಿಕಲ್ ಆಪ್ರೇಷನ್. ಡಿಜಿಟಲ್ ಕಂಪ್ಯೂಟರನ್ನು ನಾವು ಕ್ಯಾಲ್ಕುಲೇಷನ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ನೆಕ್ಸ್ಟು ಮೇನ್ ಫ್ರೇಮ್ ಕಂಪ್ಯೂಟರ್ ಯಾವುದಕ್ಕೆ ಯೂಸ್ ಮಾಡ್ತೀವಿ? ಡಿಸೈನ್ ಟು ಸಪೋರ್ಟ್ hundreds and thousands of users accessing the system at a same time. 1000 ಮತ್ತು 100 ಪೀಪಲ್ಸು ಒಂದೇ ಸಮಯದಲ್ಲಿ ಯೂಸ್ ಮಾಡೋದಕ್ಕೆ ನಾವು ಮೇನ್ ಫ್ರೇಮ್ ಕಂಪ್ಯೂಟರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸೂಪರ್ ಕಂಪ್ಯೂಟರ್ ಏನು ಮಾಡುತ್ತೆ? ಡಿಸೈನ್ ಟು ಪ್ರೊಸೆಸ್ ಅ ಹ್ಯೂಜ್ ಅಮೌಂಟ್ ಆಫ್ ಅ ಡಾಟಾ ಇನ್ ಅ ಸೆಕೆಂಡ್ಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 3. ಫ್ಲ್ಯಾಶ್ ಅನ್ನೋದೇನಾಗಿದೆ? ರೀಡ್ ಓನ್ಲಿ ಮೆಮೊರಿ, ಹಾರ್ಡ್ವೇರ್, ಸಾಫ್ಟ್ವೇರ್, ನನ್ ಆಫ್ ದಿ ಅಬೋವ್ ಅಂತಂದರೆ ಇಟ್ ಈಸ್ ಅ ರೀಡ್ ಓನ್ಲಿ ಮೆಮೊರಿ. ಫ್ಲ್ಯಾಶ್ ಈಸ್ ಅ ರೀಡ್ ಓನ್ಲಿ ಮೆಮೊರಿ. ಶಾರ್ಟ್ಕಟ್ ಕೀ ಟು ಕ್ಲೋಸ್ ಅ ವಿಂಡೋಸ್ ಎಕ್ಸ್ಪ್ಲೋಸರ್ ಅಂದರೆ ಇಟ್ ಈಸ್ ಅ Ctrl+W. Ctrl+Wನ ಪ್ರೆಸ್ ಮಾಡಿದರೆ ವಿ ಕ್ಯಾನ್ ಕ್ಲೋಸ್ ಅ ವಿಂಡೋಸ್ ಎಕ್ಸ್ಪ್ಲೋಸರ್. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್. ಶಾರ್ಟ್ಕಟ್ ಕೀ ಕೊಟ್ಟಿದ್ದಾರೆ, ಕರೆಸ್ಪಾಂಡಿಂಗ್ ಆ್ಯಕ್ಷನ್ಸ್ ಕೊಟ್ಟಿದ್ದಾರೆ. ಟು ಇನ್ಕ್ರೀಸ್ ದ ಫಾಂಟ್ ಸೈಜ್. ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡೋದಕ್ಕೆ ಯಾವ ಶಾರ್ಟ್ಕಟ್ ಕೀನ ಯೂಸ್ ಮಾಡ್ತೀವಿ ಅಂತಂದರೆ Ctrl+ಕ್ಲೋಸ್ ಬ್ರಾಕೆಟ್. ಎಲ್ಲಿದೆ? ಟು ಇನ್ಕ್ರೀಸ್ ದ ಫಾಂಟ್ ಸೈಜ್ Ctrl+ಕ್ಲೋಸ್ ಬ್ರಾಕೆಟ್ ಅಂತಂದರೆ 4. 1ಗೆ 4 ಎಲ್ಲಿದೆ? ಆಪ್ಷನ್ 4. ಟು ಡಿಕ್ರೀಸ್ ಅ ಫಾಂಟ್ ಸೈಜ್ ಅಂದರೆ ಓಪನ್ ಬ್ರಾಕೆಟ್ 3. ಜಸ್ಟಿಫೈ ಅಂತಂದರೆ Ctrl+J. ಹೈಲೈಟೆಡ್ ಟೆಕ್ಸ್ಟ್ ಬೋಲ್ಡ್ ಅಂದರೆ Ctrl+B. ಸೊ ನಿಮಗೆ ಒಂದು ಗೊತ್ತಾದ್ರೆ ಬೋಲ್ಡ್ ಗೊತ್ತಾದರೆ ಅಂದರೆ Ctrl+B ಯಾವುದಕ್ಕೆ? ಡಿಗೆ. ಅಂದರೆ ಡಿಗೆ 1 ಎಲ್ಲಿದೆ? ಆಪ್ಷನ್ 4. To increase the font size Ctrl+close bracket. To decrease the font size Ctrl+open bracket. The quick way to move from one cell to another in a table in a MS Word is. ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಲಿಗೆ ಟೇಬಲ್ MS ವರ್ಲ್ಡಲ್ಲಿ ಮೂವ್ ಆಗೋದಕ್ಕೆ, ಕ್ವಿಕ್ಕಾಗಿ ಹೋಗೋದಕ್ಕೆ ಯಾವ ಕೀನ ಯೂಸ್ ಮಾಡ್ತೀವಿ? Shift+Tab, Ctrl+Tab, Alt+Tab ಅಂದರೆ ಇಟ್ ಈಸ್ ಅ ಟ್ಯಾಬ್ನ ಯೂಸ್ ಮಾಡಿ ನಾವು ಕ್ವಿಕ್ಕಾಗಿ ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಲಿಗೆ ಮೂವ್ ಆಗ್ಬೋದು MS ವರ್ಲ್ಡಲ್ಲಿ. ವಾಟ್ ಟೈಪ್ ಆಫ್ ಅ ಚಾರ್ಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ದ ಫಾಲೋಯಿಂಗ್. ಡಾಟಾ ಟ್ರೆಂಡ್ಸ್ಗೆ ಯಾವ ಚಾರ್ಟ್ನ ಯೂಸ್ ಮಾಡ್ತೀವಿ ಅಂತಂದರೆ ಇಟ್ ಈಸ್ ಅ ಲೈನ್ ಚಾರ್ಟ್. ಅಂದರೆ ಈ ರೀತಿಗೆ ಡಾಟಾ ಟ್ರೆಂಡ್ ಅನಲೈಸಿಗೆ ನಾವು ಲೈನ್ ಚಾರ್ಟ್ನ ಯೂಸ್ ಮಾಡ್ತೀವಿ. ಫಸ್ಟ್ ಹೇಗೆ ಲೈನ್ ಚಾರ್ಟ್ ಎಲ್ಲಿದೆ? ಆಪ್ಷನ್ 1. ಒನ್ ಸೀರೀಸ್ ಆಫ್ ಅ ಡಾಟಾ ನಾವು ಯಾವಾಗ ಯೂಸ್ ಮಾಡ್ತೀವಿ? ಪೈ ಚಾರ್ಟ್. ನೆಕ್ಸ್ಟ್ ಯೂಸಿಂಗ್ ವೈ ಆ್ಯಕ್ಸಿಸ್, ಪ್ರೈಮರಿ ಆ್ಯಕ್ಸಿಸ್ ಅಂದರೆ ಬಾರ್ ಚಾರ್ಟ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 1. ದೀಸ್ ಆರ್ ಆಲ್ ದ 30 ಕ್ವಶನ್ಸ್ ಆಫ್ ಅ ಕಂಪ್ಯೂಟರ್. ಐ ಹೋಪ್ ಕ್ಲಾಸ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.